ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತಿಲ್ಲೇ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೆ. ಹಾಗೆ ನಮ್ಮ ಗೆಳೆಯನ ಮನೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಅದೇ ನಮ್ಮ ಮೊದಲನೇ ವಿಡಿಯೋದಲ್ಲಿ ಇದು ನಮ್ಮ ಮನೆ ಅಂತ ಒಂದು ವಿಡಿಯೋನ ಹಾಕಿದ್ದೆ. ಆ ಮನೆನ ಇವತ್ತು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ ಮನೆ ಹತ್ರ ಅಲ್ಲಿ ಹೋಗ್ಬೇಕಿತ್ತು ಸ್ವಲ್ಪ. ಹಾಗೆ ನೋಡ್ಕೊಂಬರೋಣ ಎಲ್ಲ ಹೇಗ್ ಮಾಡಿದ್ದಾರೆ ಮನೇನ ಅಂತ. ಒಂದು ಎಷ್ಟು ಬಜೆಟ್ ಅಲ್ಲಿ ಮನೇನ ರೆಡಿ ಮಾಡವ್ರೆ ಅಂತ ನೋಡ್ಬೇಕಿತ್ತು. ಆ ಮನೆ ಬಜೆಟ್ ನ ಕೇಳ್ಬಿಟ್ರೆ ನೀವೇ ಶಾಕ್ ಆಗ್ತೀರಿ. ಮನೆ ಇನ್ನೂ ಒಂದ 80% ಕೆಲಸ ಆಗೈತಂತೆ. ನಾನು ನೋಡಿಲ್ಲ, ಇವಾಗ ಹೋಗೋಣ ಅಲ್ಲಿ ತೋರಿಸ್ತೀನಿ. ಇಲ್ಲ ಅಂದ್ರೂನು ಒಂದ 30-35 ಲಕ್ಷ ಗಂಟ ಖರ್ಚಾಗೈತಂತೆ. ನೀವು ನೋಡಿರ್ಬೋದು, RCC ಹಾಕ್ಸ್ಬೇಕಾದ್ರೆ ಹೇಳಿದ್ದೆ ಇದು RCCಗೆ ಎಷ್ಟು ಖರ್ಚಾಗೈತೆ ಅಂತೆಲ್ಲ. ಆ ವಿಡಿಯೋನ ಒಂದಪ್ಪ ಹೋಗಿ ನೋಡಿ RCCಗೆ ಎಷ್ಟು ಖರ್ಚಾಗಿತ್ತು ಅಂತ ಗೊತ್ತಾಗುತ್ತೆ. ಇವಾಗ ಮನೆ ಕಟ್ಟೋದು ಭಾರಿ ಕಷ್ಟ. ಮೊದ್ಲೇ ಹೇಳೋರ್ಲ, ಮದ್ವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ. ಅದು ಈಗ ಗೊತ್ತಾಗ್ತಾ ಇದೆ ಹೆಂಗೆ ಏನು ಅಂತ. ಭಾರಿ ಕಷ್ಟ ಇರ್ತದೆ ಕಟ್ಟ ಇದ್ ಮಾಡಷ್ಟಲ್ಲಿ. ಇನ್ನ ಮದ್ವೆ ಮಾಡ್ಬೇಕು. ನಮ್ಮ KR ನಗರದ ಮಾರ್ಕೆಟ್ ನೋಡಿ ಇವಾಗ ಎಲ್ಲಿದೆ ಅಂತ, ಹೇಗಿದೆ ಇವಾಗ ಮಾರ್ಕೆಟು. ಈ ರೋಡಲ್ಲೇ ಹೋಗ್ಬೇಕು. ಅವರು ಹುಣಸೂರು ರೋಡಲ್ಲಿ ಮನೆ ಕಟ್ಟಿರೋದು. ತುಂಬಾ ಜನ ಅದನ್ನ ವಿಡಿಯೋ ನೋಡ್ಬಿಟ್ಟು ನಿಮ್ ಮನೆ ಸುಳ್ಳು ಹೇಳ್ತಾ ಇದೀರಿ ನೀವು, ನಿಮ್ದೇ ಅದು ಮನೆ ಅಂತ ಸುಮಾರು ಜನ ಹೇಳ್ತಿರು. ಮನೆ ನಮ್ದಲ್ಲ. ಅವತ್ತೇ ಹೇಳ್ದೆ ಕೊನೆಯಲ್ಲಿ ಲಾಸ್ಟಲ್ಲಿ, ಮನೆ ನಮ್ಮ ಫ್ರೆಂಡು ಅಂತ. ನಮ್ಮ ಡಿಗ್ರಿ ಕಾಲೇಜು ರೋಡ್ ಇದು. ಯಾರ್ಯಾರು ನಮ್ಮ ಡಿಗ್ರಿ ಕಾಲೇಜಲ್ಲಿ ಓದಿದ್ದೀರಿ ಕಮೆಂಟ್ ಮಾಡಿ ನೋಡೋಣ ಹೇಗಿತ್ತು ಅವಾಗ ಡಿಗ್ರಿ ಕಾಲೇಜು ಓದ್ಬೇಕಾರೆ. ಡಿಗ್ರಿ ಮುಗಿಸಿ ಕೆಲ್ಸಕ್ಕೆ ಹೋಗೋ ಅಂಥವ್ರು ಅವರೇ, ಅದರಲ್ಲಿ ಒಳ್ಳೆ ಸರ್ಕಾರಿ ಕೆಲಸ ತಗೊಂಡವರು ಅವರೇ. ನಮ್ಮ ಹುಣಸೂರು ರೋಡ್ ನೋಡಿ ಇಲ್ಲಿ ಯಾವ ರೀತಿ ಕಿರೋಗರೆ ರೆಡಿ ಮಾಡ್ತಾವ್ರೆ ಅನ್ಸುತ್ತೆ ನೋಡಿ. ಇಲ್ಲಿ ಎಲ್ಲ ನೀರು ಹೊಡಿತಾವ್ರೆ. ಅಯ್ಯೋ, ಈ ರೋಡಲ್ಲಿ ಓಡಾಡೋದು ಮೊದ್ಲಂತೂ ಹುಚ್ಚೆ ಬಂದ್ಬಿಡೋದು. ಅಷ್ಟೇ, ಎಲ್ಲ ಕಿತ್ತೋಗಿತ್ತು. ಬರೀ ಇಲ್ಲಿಂದ ಮಾಡ್ತಾವ್ರೆ. ನೋಡೋಣ ಅಲ್ಲಿ ಹೋಗಿ ಹೇಗಿದೆ ಅಂತೆಲ್ಲ ಚೆಕ್ ಮಾಡೋಣ. ನೋಡಿ ಇಲ್ಲಿ ಯಪ್ಪ ರೋಡು ಗುಂಡಿಗಳು ಮೊದ್ಲಂತೂ ಭಯಂಕರ. ನೋಡ್ಬೇಕಿತ್ತು ನೀವು ಮೊದ್ಲು. ಇವಾಗ ಒಂದು ಲೆವೆಲ್ಗಿದೆ ಮಾಡ್ತಾವ್ರೆ. ಇನ್ನು ತುಂಬಾ ಮಾಡೋದೈತೆ ರೋಡ್ನ. ಬನ್ನಿ ಹೋಯ್ತಾ ತೋರ್ತೀನಿ. ಇಲ್ಲಿ ಸಣ್ಣ ಸಣ್ಣ ಗುಂಡಿಗಳು ಮುಚ್ಬೇಕು ಫಸ್ಟು. ಇವೇ ಹುಸಿ ಇಲ್ಲ. ಯಾರಾದ್ರೂ ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಮನೆ ಕಟ್ಟಿರೋರಿದ್ರೆ ನಿಮ್ ಮನೆ ಎಷ್ಟು ಖರ್ಚು ಮಾಡಿದ್ರಿ, ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಯ್ತು ಅನ್ನೋದು ಗೊತ್ತಿರ ಒಂಚೂರು ತಿಳಿಸಿ. ಯಾಕೆಂದ್ರೆ ಮುಂದೆ ನಾವು ಕಟ್ಟಬೇಕು. ಅದಕ್ಕೆ ನಮ್ ಗೆಳೆಯನ್ ಮನೆ ನೋಡೋಣ ಈಗ ಎಷ್ಟು ಮಾಡೋರೆ ಅಂತ. ನೆನ್ನೆ ಫೋನ್ ಮಾಡಿದಾಗ ಇನ್ನೂ ಒಂದು 10-12 ಲಕ್ಷ ಖರ್ಚೈತೆ ಅಂತ ಏನೇನೋ ಹೇಳ್ತಿದ್ದ. ಏನೇನಕ್ಕೆ ಅಂತ ನೋಡಿ ಇಲ್ಲಿ. ಅಯ್ಯೋ, ಈ ಗುಂಡಿಗಳಂತೂ ಮಳೆ ಹುಯ್ದಾಗಂತೂ ಕಾಣೋದೇ ಇಲ್ಲ. ಚಿಕ್ಕ ಗುಂಡಿ ಅದೋ ದೊಡ್ಡ ಗುಂಡಿ ಅದೇ ಅಂತ. ಯಾವ್ದೋ ಆಟ ಕೆಟ್ಟೋಗದೆ ಎಳ್ಕೊಂಡ್ ಹೋಯ್ತವ್ರೆ. ಇಲ್ಲೇ ಗ್ಯಾರೇಜ್ ಅದೇ ತಿರ್ಗಿರ್ಗಿಸ್ಕೊಬಿಟ್ಟಾನ. ಅದ್ ಬೇರೆ ಸಡನ್ ಆಗಿ ಕಾಣೋದು ಇಲ್ಲ. ಆಮೇಲೆ ಹುಣಸೂರು ರೋಡ್ ಒಂಚೂರು ದೊಡ್ಡದು ಮಾಡಬೇಕು, ಅವಾಗ ನೋಡಿ ಓಡಾಡಕ್ಕೆ ಸರಿ ಆಯ್ತದೆ. ಇಲ್ಲ ಅಂದ್ರೆ ಹಿಂಸೆ. ಚಿಕ್ಕಾಗ್ಬಿಟ್ರೆ ಓಡಾಡಕ್ಕೆ ಹಿಂಸೆ ಮೊದ್ಲಾಗಿ. ಇನ್ನೇನು ಆ ರೋಡ್ ಎಲ್ಲ ಮಾಡೋದಕ್ಕೆ ಮರ ತೆಗಿಬೋದು, ಹೇಳಕ್ ಆಗಲ್ಲ. ಅಂದ್ರೆ ರೋಡು ಅಗಲ ಆದಷ್ಟು ಅಲ್ಲೆಲ್ಲ ಇವಾಗ ಮಾಡ್ತಾವ್ರೆ. ನೋಡೋಣ ಇದು ಮಾಡ್ತಾರ ಏನೋ ಗೊತ್ತಿಲ್ಲ. ಅಂದ್ರೆ ಹೊಸದು ಮಡಿಕೇರಿ ಟು ಮೈಸೂರು ಹೈವೇ ಈ ರೋಡಲ್ಲಿ ಬಂದೈತೆ. ಅಲ್ಲಿ ಹುಣಸೂರು ಹತ್ರ ನೋಡ್ಬೋದು. ಅದೇನ್ ಮಾಡ್ತಾರ ಏನೋ ಗೊತ್ತಿಲ್ಲ. ಆದ್ರೂ ಒಂದ್ ಸ್ವಲ್ಪ ಇದು ರೋಡ್ ಚಿಕ್ಕಾಯ್ತು ಅಲ್ವಾ. ನೋಡ್ಬೋದು ನೀವೇ, ಕಾಣಿಸ್ತಿದೆಯಲ್ಲ ಹೆಂಗೈತೆ ಅಂತ. ಇಲ್ಲಿ ಇಷ್ಟು ಲಾಟ್ ಜಲ್ಲಿ ಹೊಡೆದವ್ರೆ ಅಂದ್ರೆ ರೋಡ್ಗೆ ಏನಕ್ಕೆ ಅನ್ನೋದು ಗೊತ್ತಿಲ್ಲ ನೋಡಿ. ಇಲ್ಲಿ ಅದೇ ರೋಡಲ್ಲಿ ಅವ್ರ ಮನೆ ಇರೋದು. ಬಂದಾಯ್ತು ಇಲ್ಲಿಗೆ ಫೈನಲ್ ಆಗಿ. ಅಲ್ಲಿ ನಡೀತಿದೆಯಲ್ಲ ಮನೆ. ಇಲ್ಲಿ ದಡ್ಡ ಬಡ್ಡ ಅನ್ನೋದೇ ಅಲ್ಲಿ ಅದೇ ಮನೆ ನಡೀತಾ ಇದೆ. ಎಲ್ಲ ಅಲ್ಲೇ ಗಿಡವೆಲ್ಲ ಆಗೈತೆ. ಸುತ್ತ ಕಾಂಪೌಂಡ್ ಏನೋ ಕಟ್ತಾವ್ರೆ. ಪರವಾಗಿಲ್ಲ, ಸುಮಾರಾಗಿ ಆಗೈತೆ ಇದೆ.
ಅದಪ್ಪ ಇದು ಹೈವೇ, ಹುಣಸೂರ್ಗೆ ಹೋಗೋಂಥ ಹೈವೇ, ಪೆಟ್ರೋಲ್ ಬಂಕ್ ಐತೆ. ಇಲ್ಲಿ ಸುಮಾರು ಮನೆ ಆಗವೆ. ಅವಾಗಿನಕ್ಕೂ ಇವಾಗಿನದಕ್ಕೂ ವ್ಯತ್ಯಾಸ ನೋಡಿ. ಅವಾಗ ಹೆಂಗ್ ಕಾಣಿಸ್ತಿತ್ತು ಮನೆ, ಈಗ ಹೆಂಗ್ ಕಾಣಿಸ್ತಿದೆ ಅಂತ ನೋಡ್ಬೋದು ಹಿಂಗೈತೆ ಅಂತ. ಇನ್ನು ಮನೆಗಳು ಆಗ್ಬೇಕು, ಆಯ್ತಾವೆ. ಒಂದೊಂದು ಅಂಗಡಿ ಮಾಡ್ತಾವ್ರೆ ಸುತ್ತ ಕಾಂಪೌಂಡು. ಬನ್ನಿ ತೋರಿಸ್ತೀನಿ ಒಳಗಡೆ ಹೇಗಿದೆ ಎಲ್ಲ. ಈ ಮಠ ಬರ್ತದೆ ಗೋಡೆ, ಇದ್ರ ಮೇಲೆ ಒಂದು ಜಲ್ಲಿ ಬರ್ತದೆ, ಅದ್ರ ಮೇಲೆ ಯಾಕೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಪಿಕಪ್ ಫುಲ್ ಕಬ್ಬಣ ಕವಡ ಬರ್ತದೆ. ಗಿರಿಸು ಇದು ಬಂದಿದು, ಇದು ಸಿಂಕೇಜ್ ಮಾಡಿಸಿವಿ ಇಲ್ಲಿ. ಮಾಮೂಲಿ ಕೈ ತೊಳಕ್ಕೆ ಇಲ್ಲಿ ಇದು ನಲ್ಲಿ ಬಟ್ಟೆ ಗಿಟ್ಟೆ ಹಾಕಿ ವಾಷಿಂಗ್ ಮಿಷಿನ್ಗೂ ಆಯ್ತದೆ ಅಂತ. ಅದಕ್ಕೂ ಆಯ್ತದೆ, ಎಲ್ಲಕ್ಕೂ ಆಯ್ತದೆ. ಇಲ್ಲಿ ಇಲ್ಲ ಸಿಂಗೆ ಮಾಡಿಸಿದೆ ನೋಡಿ. ಮಾಡೋದ ಮಾಡ್ತಾ ಇರೋದು ಈಗ. ಏನಾಗಿದೆ ಅಂದ 30 ಮೇಲೆ ಆಗಲ್ಲ ಅಂತೀರಿ. ಎರಡು 3 ಆಯ್ತು ಅಲ್ಲಿಗೆ. ಮೊನ್ನಾರ್ಗಲ್ಲೇ ಅಲ್ಲೊಂದು ಸಾಮಾನು ಬರ್ತದೆ. ಅದು ಬಾತ್ರೂಮ್ಗೆ, ಅದು ಬಾತ್ರೂಮ್ ಬರ್ತದೆ. ಇದು ಇದರ ಅಂತಕಾಲಕ್ಕೆ ಕರೆಂಟ್ ಲೈನ್ ಕೊಟ್ರೆ ಇದು 5 ಮೀಟ್ರಿಗೆ, ಇದು ಮೀಟ್ರು ನಲ್ಲಿ ಮೀಟ್ರಿಗೆ ಅಂದ್ರೆ ಅದ್ರ ಹೊಡಿಬೇಕಲ್ಲ ಅಂದ್ಬಿಟ್ಟು ಅದು ಇನ್ನೂ ಒಳ್ಳೇದೇ. ಅದು ತಿರ್ಗಾ ಯಾರ ಎಲ್ಲ ಆಕ್ಷನ್ ಮೇಲೆ ಇದು ವಾಟರ್ ಸಪ್ಲೈ ಕಾವೇರಿ ಕೊಟ್ರೆ ಅದು ಪೈಪ್ ಇದು ಸೋಂಕಿ ನೀರು ಹೋಗಕ್ಕೆ ಇದ್ಬಿಟ್ರೆ ಡೈರೆಕ್ಟ್ ಮೇಲಿಂದನೇ ಹಾಕಬಹುದು ಅಂತ. ಈ ದಪ್ಪ ಪೈಪು ಚಿನ್ ಕೆಜಿ ಮತ್ತು ಅಡಿಗೆ ಬಂದು ಡ್ರೈಜ್ಗೆ ಹೋಗಕ್ಕೆ ಹಿಂಗಾಗಿದೆ. ಓ ಬೋರ್ ಡೈರೆಕ್ಟ್ ಅಲ್ಲೇ ಮುಚ್ಕೊಂಡ್ಬಿಟ್ಟಿದ್ರೆ. ಇದೇನು ದಪ್ಪ ಪೈಪು ಅಡುಗೆ ಮನೆದು ಇದ್ರದಾ? ಬರ್ತದಲ್ಲ ಮೇತ್ಕೊಂಡು ಇದು ಹೊಗೆಗೆ ಹೋಗಕ್ಕೆ ಹೊಗೆ ಹೋಗಿ ಅದೊಂದು ಮಿಷಿನ್ ಬರ್ತದಲ್ಲ ಈಗ 12 ಹೀರೋ ಗಾಳಿ ಧೂಳು ಪೋಳಿ ಅಡುಗೆ ಮನೆಯಲ್ಲಿ ಅದು ಬರ್ತದೆ. ಸ್ಪ್ಯಾನು ಬರ್ತದೆ. ಮೇಲೆ ಹೋಗಿದ ಇಲ್ಲ ಮೇಲೆ ಹೋಗಿರ ಮಾಡ್ಸಿನಿ ಮೇಲೆ ಆದ್ಮೇಲೆ ಇದು ಬಡ್ಡಿ ಹಾಕ್ಸಿನಿ. ಬಡ್ಡಿ ಹಾಕ್ಸ್ಬಿಟ್ರದಾಗ ಅದನ್ನೂ ಇದಾಗಿಲ್ಲ, ಆರ್ಸಿ ಆಗಿಲ್ಲ, ಮೇಲೆ ಹಾಕ್ಸಿನಿ. ಅದು ಒಟ್ಟಿಗೆ ಆಮೇಲೆ ಹಾಕ್ತೀನಿ ಅಂದ್ರ ಇವೆಲ್ಲ ಆದ್ಮೇಲೆ ಎಲ್ಲ ಆದ್ಮೇಲೆ ಆರ್ಸಿ ಹಾಕತ್ತೆ. ಈಗ ಬಟ್ಟು ಟ್ಯಾಂಕ್ ಆಗದ, ಟ್ಯಾಂಕ್ ನೀರು ಕಟ್ಟಿನಿ. ಇದೇನಿದೆ ಇಷ್ಟು ಅಗಲ ಬಿಡಿಸಿದಿರಿ ಇಲ್ಲಿ? ಏನು ಇಲ್ಲಿ ಮೀಟ್ರು? ಓ ಈ ಮಾಮೂಲಿ ಬೋರ್ ಮೀಟ್ರಿಗೆ ಮಾಮೂಲಿ ಮನೆ ಮೀಟ್ರ್, ಕರೆಂಟ್ ಮೀಟ್ರ್ ಬರ್ತಲ್ಲ ಬೋರ್ದು, ಅದನ್ನು ಫಿಟ್ ಮಾಡಿಲ್ಲ. 3 ಮೀಟ್ರ್ ಒಳಗದೆ ಅದ ಮಾಡಿಲ್ಲ, ಹಂಗೆ ಬಿಟ್ಟಾರ ಮಾಡ್ತಾರೆ. ಈಗ ಮುಂದೆ ಬರ್ತಾರಲ್ಲ ಮಾಡ್ಕೊತಾರೆ. ಇನ್ನೇನು ನೀವು 2 ಇದು ಮಾಡ್ಕೊಂಡು ದುಡ್ಡು ಎತ್ಕೊಂಡ್ರೆ ಎತ್ಕೊಂಡ್ರೆ ಪೆಂಟ್ ಒಂದು ಎತ್ಕೊಂಡ್ರೆ ಇನ್ನೂ 15-20 ಕೆಲಸ ಹಾಕ ಮಗ. ಬೇರೆ ಕೆಲಸ ಇನ್ನು 15-20 ದಿನಕ್ಕೆ ಇನ್ನೂ 12-13 ಲಕ್ಷ ಮಡಿಕೋಬೇಕು ನೋಡಿ. ಈಗ ಒಟ್ಟಲ್ಲಿ ಮಾಡಿದ್ರೆ ಆಯ್ತದ ನೋಡಿ. ಇದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿದೆ, ಪೂರ್ತಿ ಮುಗ್ದದ ಇದು. ಬಾಗಿಲು ಕೂರ್ಸಿತಿಲ್ಲ ಅಲ್ವಾ ನಾವು ಇದು ಮಾಡಿಸ್ದಾಗ ಇದನ್ನ ಟೆಂಪ್ರರಿ ಹಾಕಿರೋದು. ಟೆಂಪ್ರರಿ ಡೋರ್ ಹಾಕಿನಿ. ವಾಸ್ಕಲ್ ಇದು ಅದೇ ದಪ್ಪದ ವಾಸ್ಕಲ್ಲು ಬಾಗಿಲು ಟೆಂಪ್ರರಿ ಡೋರ್ ಬಾಗ್ಲು ಹಾಕಿ ರಾತ್ರಿ ನೈಟು ಹಾಕ ಮನೆ ಹಾಕಿ ಮಾಡಕ್ಕೆ ಟೆಂಪ್ರರಿ ಹಾಕ್ಸಿದ್ರೆ ಟೆಂಪ್ರರಿ ಡೋರ್ ಇದು ಸಾಕು. ಸುಮ್ ಸೇಫ್ಟಿಗೆ ಹಾಕಿರ್ತಾವ. ಹಿಂಗೆ ಆಗಬೇಕತ್ತೆ ಮಗ. ಏನಪ್ಪ ಥರ ದುಡ್ಡು ಸುರಿತಾ ಇರೋದೇ ಮನೆಗೆ. ಇನ್ನು ಹೇಳಿ ಅವಾಗಲೇ ಮನೆ ಕಟ್ಟೋದು ಒಂದೇ, ಮದುವೆ ಮಾಡೋದು ಒಂದೇ. ಆಗ ಮನೆ ಕಟ್ಟಿ ಮದುವೆ ಮಾಡೋದು. ಮಾಸ್ಟರ್ನ ರೆಡಿ ಮಾಡ್ತಾರಂಗ ಅವ್ರೆ 20 ರೂಪಾಯಿ ಅದು ಈ ತಿಂಗಳು. ಹಿಂದೇನು ಇವತ್ತು ಆಲೆ 12. ನೋಡ್ಬೋದು ಈಗ ನೋಡಿ ಮೇಲ್ಗಡೆ ಒಂದು ರೂಮು, ಇಲ್ಲಿ ಇಷ್ಟಗಳ
ಹಾಲ್ ಥರ ಇದೆ. ಇದೆಲ್ಲ ಕಬ್ಬಣ ಕಟ್ಟಿದ್ದು ಮುಂದಕ್ಕೆ ಏನಾರು ಕಟ್ತೀನಿ ಅಂತಂದರೆ ಇದು ಯೂಸ್ ಆಗುತ್ತೆ. ಮೇಲ್ಗಡೆ ಒಂದು ಟ್ಯಾಂಕು, ಅದಕ್ಕೊಂದು ಕಬ್ಬಣದ ಹಾಕ್ಸ್ಬಿಟ್ಟವ್ರೆ. ನೋಡಿ ಮನೆಗೆ ಎಷ್ಟು ಕಾಸ್ಟ್ ಬಿದ್ದಿರ್ತದೆ ಅಂತ ಹೊಸದಾಗಿ ಮನೆ ಕಟ್ಟೋರಿಗೆ. ಮೇಲ್ಗಡೆ ಆಲ್ರೆಡಿ ರೆಡಿ ಆಗ್ಬಿಟ್ಟದೆ. ಟ್ಯಾಂಕ್ ಕೂರ್ಸಾಕಿದ್ದು, ಗಾಡಿ ಎಲ್ಲ ಇದೆ. ಅದು 20ನೇ ತಾರೀಕು ಗುರುಪ್ರವೇಶ ಅಂತ ಇದು. ನೋಡಿ ಇಲ್ಲಿ ಮೇಲ್ಗಡೆಯಿಂದ ಹೆಂಗೆ ಕಾಣಿಸ್ತಿದೆ. ಕಾಸ್ಟ್ಲಿ ರೈಟ್ ಈಗ ಮನೆ ಕಟ್ಟೋದು ಅಂದರೆ ಕಾಸ್ಟ್ಲಿ ಈಗ. ನೋಡಿ ಇನ್ನೂ ಎಷ್ಟು ಬೇಕು ಅಂತ ಹೇಳಿದ್ರಲ್ಲ ಅವರೇ ಅಮೌಂಟು. ಸುತ್ತ ಕಾಂಪೌಂಡು, ಕಿಟಕಿ ಬಂದೈತೆ. ಕಾರ್ನರ್ ಮನೆ ಇದು. ನೋಡಿ ಅಲ್ಲಿ ಕಾರ್ನರ್. ಇನ್ನೇನು ಟೋಟಾಫು ಒಂದು 45ರಿಂದ 50 ಗಂಟೆ ಬಿಡ್ಬೋದು ಮನೆ ಎಲ್ಲ ಖರ್ಚು ಗೃಹಪ್ರವೇಶ ಸೇರಿ. ನೋಡೋದ್ರಲ್ಲ ಸ್ನೇಹಿತರೆ, ಹೇಗಿತ್ತು ನಮ್ಮ ಗೆಳೆಯನ ಮನೆ. ಇನ್ನು ಎಷ್ಟು ಖರ್ಚು ಐತೆ ಅಂತೆಲ್ಲ ಅವರಪ್ಪ ಹೇಳಿದ್ರಲ್ಲ. ಸುಮ್ಮನೆ ಎಲ್ಲ ಒಂದು ಮನೆನ ಕಟ್ಟೋದು, ಇನ್ನು ಎಷ್ಟು ಬೇಕು ಅಂತ ಅವರು ಬರೀ ಮೇಸ್ತ್ರಿಗೆ ಕಟ್ಟಿ ಇದು ಮಾಡೋಕ್ಕೆ ಈಗ ಒಂದು 5 ಗಂಟೆ ಹೋಗೈತಂತೆ. ಚದ್ರಕ್ಕೆ 32,000 33,000 ಏನೋ ಅಂತ ಹೇಳ್ತಿದ್ರು. 20 ಚದರ ಬರ್ತದಂತೆ. ತಮಾಷೆನೇ ಎಲ್ಲ ಅಲ್ವಾ, ಒಂದು ಮನೆ ಕಟ್ಟೋದು. ಸಿಂಪಲ್ ಆಗಿ ಕಟ್ತೀನಿ ಅಂದರೆ 20 ಲಕ್ಷ ಬೇಕಾಗುತ್ತೆ. ಇದೊಂದು ಸ್ವಲ್ಪ ಹೈಟೆಕ್ ಆಗೇ ಇರೋದು ಅಂತ ಮನೆ ಇದು. ಸುತ್ತಮುತ್ತ ಆ ಥರ ಯಾವುದೂ ಇಲ್ಲ ಅಷ್ಟು ಇದಾಗಿ. ತುಂಬ ಚೆನ್ನಾಗೈತೆ. ಆದಷ್ಟು ಬೇಗ ಗುರುಪ್ರವೇಶ ವಿಡಿಯೋನ ನಿಮಗೆ ತೋರಿಸ್ತೀನಿ. ನಾನು ಸ್ವಲ್ಪ ಇನ್ನೊಂದು 2 ತಿಂಗಳು ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲ ಮಾಡಿಸಿದ್ಮೇಲೆ ಯಾವ ರೀತಿ ಮಾಡಿಸೋರೆ, ಅದಕ್ಕೆಲ್ಲ ಎಷ್ಟೆಷ್ಟು ಕಾಸ್ಟ್ ಆಯಿತು ಅಂತೆಲ್ಲ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿದವರು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.